ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರೈತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೆ ರಮ್ಯೆ ಮೂಲರಾಮಾಯಣಾರ್ಣವೆ ವಿಹರಂತೋ ಮಹೀಯಾಂ ಸಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌ ಪುನೀಯಾನ್ನಃ ಮಹೀಧರಪದಾಶ್ರಯ ಯತ್ಕಾವ್ಯಂ ಉಪಜೀವಂತಿ ಕವಯಸ್ತರಣಕಾ ಇವ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಗೋಕಿಲಂ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ನಾವು ಕಳೆದ ಸಾರಿ ನಿಲ್ಲಿಸಿದಾಗ ಅಯೋಧ್ಯ ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡ 52ನೇ ಸರ್ಗವನ್ನು ನೋಡ್ತಾ ಇದ್ವಿ. ಸುಮಂತ್ರ ರಾಮನನ್ನು ಅನೇಕ ರೀತಿ ಕೇಳ್ಕೊಳ್ತಾನೆ, ನಾನು ನಿನ್ನ ಜೊತೆ ಬರ್ತೀನಿ ಅನ್ನೋ ಭಾಗ ಹೇಳ್ತಾ ಕಣ್ಣೀರಿಟ್ಬಿಡ್ತಾನೆ. ನಾನು ವಾಪಸ್ ಅಯೋಧ್ಯೆಗೆ ಹೋಗೋದಿಲ್ಲ ಒಬ್ಬರೇ, ನಾನು ನಿನ್ನ ಜೊತೆಗೆ ಕಾಡಿಗೆ ಬರ್ತೀನಿ ಅಂತ. ಆಗ ರಾಮ ಕಣ್ಣೊರೆಸ್ಕೊ ಆಸಮನ ಮಾಡ್ಕೊ ಅಂತ ಹೇಳ್ತಾನೆ. ಆಗ ಕಣ್ಣೊರೆಸ್ಕೊಂಡು ಮುಖ ತೊಳೆದು ಆಸಮನ ಮಾಡ್ಕೊಳ್ತಾನೆ. ಆಗ ರಾಮ ಸುಮಂತ್ರನಿಗೆ ಹೇಳ್ತಾನೆ, ಅಲ್ಲಿಂದ ಮುಂದೆ ನೋಡ್ಬೇಕಿತ್ತು ನಾವು. ಇಕ್ಷ್ವಾಕೂಣಾಂ ತ್ವಯಾ ತುಲ್ಯಂ ಸುಹೃದಂ ನೋಪಲಕ್ಷಯೇ ಯಥಾ ದಶರಥೋ ರಾಜ ಮಾಂನ ಶೋಚೆ ತಥಾ ಕುರು. ರಾಮ ಹೇಳ್ತಾನೆ, ಸುಮಂತ್ರ, ಇಕ್ಷ್ವಾಕು ಕುಲದ ರಾಜರಿಗೆ ನಿನ್ನಷ್ಟು ಹತ್ತಿರವಾದವರು, ನಿನ್ನಂಥ ಸುಹೃತ್, ನಿನ್ನಂಥ ಒಳ್ಳೆ ಗೆಳೆಯ ಇನ್ನು ಯಾರಿಗೂ ಇಲ್ಲ. ಇಲ್ಲಿ ಸ್ಪೆಸಿಫಿಕ್ಕಾಗಿ ಹೇಳ್ತಾರೆ ದಶರಥನ ಕುರಿತಾಗಿ. ಯಾಕಂದರೆ ದಶರಥ ಸಣ್ಣ ವಯಸ್ಸಿನಿಂದ ಅವನು ಒಟ್ಟಿಗೆ ಆಡಿ ಬೆಳೆದವರು. ಆಮೇಲೆ ಅವನು ರಾಜನಾದ, ಇವನು ರಾಜನ ಸೂತನಾದ. ಹಾಗಾಗಿ ಇಕ್ಷ್ವಾಕುಗಳ ಕುಲಕ್ಕೆ ನಿನಗೆ ಅಷ್ಟಂತ ಹತ್ತಿರ ಆದವರು, ನಿನಗಿಂತ ಒಳ್ಳೆಯ ಗೆಳೆಯ ಇನ್ನು ಯಾರನ್ನೂ ನಾನು ಕಾಣೆಪ್ಪ. ಯಥಾ ದಶರಥೋ ರಾಜ ಮಾಂನ ಶೋಚೆ ತಥಾ ಕುರು. ಹಾಗಾಗಿ ನೀನು ಇಂಥ ಸಂದರ್ಭದಲ್ಲಿ ದಶರಥ ಮಹಾರಾಜನ ಜೊತೆ ಹೋಗಿ ಇದ್ದು, ನಾನು ಅವನಿಂದ ಮಹಾರಾಜನಿಂದ ದೂರ ಬಂದಿದ್ದೀನಿ ಅಂತ ಏನು ದುಃಖದಲ್ಲಿದ್ದಾರೆ ಮಹಾರಾಜರು, ಆ ದುಃಖವನ್ನು ಕಮ್ಮಿ ಮಾಡು, ಮಹಾರಾಜರನ್ನು ಚೆನ್ನಾಗಿ ನೋಡ್ಕೋ, ಅವ್ರನ್ನ ಸಾಂತ್ವನ ಹೇಳು. ಹಾಗಾಗಿ ನೀನು ಅಯೋಧ್ಯೆಗೆ ಹೋಗಬೇಕು. ಶೋಕೋಪಹತ ಚೇತಾಶ್ಚ ವೃದ್ಧಶ್ಚ ಜಗತೀಪತಿ ಕಾಮಭಾರಾವಸನ್ನಶ್ಚ ತಸ್ಮಾದೇತದ್ ಬ್ರವೀಮಿತೆ. ನೋಡು, ಮಹಾರಾಜರಿಗೆ ಬಹಳ ವಯಸ್ಸಾಗಿದೆ, ಆಯಿತಾ, ದುಃಖದಲ್ಲಿ ಶೋಕದಲ್ಲಿ ಮುಳುಗಿ ಹೋಗ್ಬಿಟ್ಟಿದ್ದಾರೆ ಮಹಾರಾಜರು. ಆದರೆ ಅವನು ಮಹಾರಾಜ, ಜಗತ್ತಿನ ಒಡೆಯ. ಕಾಮಭಾರಾವಸನ್ನಚ, ಈಗ ಹೆಂಡತಿಯ ಆಸೆಗೆ ಕಟ್ಟು ಬಿದ್ದು ತಮ್ಮ ಮಾತಿಗೆ ಅವರೇ ಸಿಕ್ಕಾಕ್ಕೊಂಡು ತಮಗೆ ಪ್ರಿಯನಾದ ಮಗನನ್ನು ಕಳಿಸಿ ಬಹಳ ದುಃಖದಲ್ಲಿದ್ದಾರೆ. ಅಂಥ ಸಂದರ್ಭದಲ್ಲಿ ನೀನು ಅಲ್ಲಿರಬೇಕು. ಹಾಗಾಗಿ ನಿನಗೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಸುಮಂತ್ರ. ಯದ್ಯಥಾ ಜ್ಞಾಪಯೇತ್ ಕಿಂಚಿತ್ ಸ ಮಹಾತ್ಮ ಮಹೀಪತಿ ಕೈಕೇಯ್ಯಾ ಪ್ರಿಯಕಾಮಾರ್ಥಂ ಕಾರ್ಯಂ ತದವಿಕಾಂಕ್ಷಯ. ಅಲ್ಲಿ ಹೋದಾಗ ಮಹಾರಾಜರು ಕೈಕೇಯಿ ಪ್ರೀತಿಗೋಸ್ಕರ ನಿನಗೆ ಅದನ್ನು ಮಾಡು ಇದನ್ನು ಮಾಡು ಅಂತ ಹೇಳಿದ್ರೆ ನೀನು ಅದಕ್ಕೆ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಬಾರ್ದು, ನೋವು ಮಾಡ್ಕೊಳ್ಬಾರ್ದು. ಮಹಾರಾಜರು ಏನು ಹೇಳ್ತಾರೋ, ಕೈಕೇಯಿಗೆ ಪ್ರಿಯವಾಗದ್ದನ್ನು ಏನು ಹೇಳಿದ್ರು ನೀನು ಅದನ್ನು ಮಹಾರಾಜರ ಆಗನೆ ಅಂತ ತಗೊಂಡು ಮಹಾರಾಜರಿಗೆ ಪ್ರೀತಿಯಾಗೋರಂತ ಕೆಲಸ ಮಾಡಲೇಬೇಕು. ಕೈಕೇಯ ಪ್ರಿಯಕಾಮಾರ್ಥಂ, ಇದು ಕೈಕೇಯಿ ಖುಷಿಗೋಸ್ಕರ ಹೇಳಿರೋದು, ನಾ ಯಾಕೆ ಮಾಡಲಿ ಇದನ್ನು ಅಂತ ಪ್ರತಿರೋಧ ಮಾಡಬೇಡ. ರಾಜನಿಗೆ ಪ್ರತಿರೋಧ ಒಡ್ಡಬೇಡ. ಮಹಾರಾಜರಿಗೆ ಏನು ಪ್ರಿಯವೋ ಅದನ್ನು ಮಾಡು. ಅದು ಚಿಕ್ಕಮ್ಮನಿಗೋಸ್ಕರ ಹೇಳಿದರೂ ಕೂಡ ಮಾಡು. ಏತದರ್ಥಂ ಹಿ ರಾಜ್ಯಾನಿ ಪ್ರಶಾಸತಿ ನರಾಧಿಪಾಹ ಯದೇಶಾಂ ಸರ್ವಕೃತ್ಯೇಷು ಮನೋನ ಪ್ರತಿಹನ್ಯತೆ. ಒಬ್ಬ ರಾಜ ಆದವನು ಇನ್ನಿರಬೇಕು. ಒಬ್ಬ ರಾಜ ಆದವನಿಗೆ ತನ್ನ ಸೇವಕರು, ತನ್ನ ಕೆಳಗಿರೋರು, ತನ್ನ ಹೆಂಡತಿಯ ಮಕ್ಕಳಿಗೆ ಸುಖವಾಗಿ ಕೊಡೋ ರೀತಿ ಇಲ್ಲ, ತನ್ನ ಮಾತುಗಳನ್ನು ಕೇಳ್ತಾ ಇಲ್ಲ ಅಂದರೆ ಏನಕ್ಕಾಗಿ ಅವನು ರಾಜ ಆಗಿ ಏನು ಪ್ರಯೋಜನ? ಹಾಗಾಗಿ ರಾಜನ ಅಮಾತ್ಯನಾಗಿ ಸೂತನಾಗಿ ನೀನು ರಾಜನ ಮಾತುಗಳು ಏನೇ ಹೇಳಿದ್ರು ನಡೆಸ್ಕೊಡ್ಬೇಕು, ಅವನನ್ನು ಸಂತೋಷವಾಗಿಡಬೇಕು ನೀನು.
ಯದ್ಯಥಾ ಸ ಮಹಾರಾಜ. ಯಾಕೆಂದರೆ ರಾಮನಿಗೆ ಅದೊಂದಿತ್ತು ಅನುಮಾನ. ಅಂದರೆ ಅದೊಂದು ಎಲ್ಲಿ ಸುಮಂತ್ರ ಅಲ್ಲಿಗೆ ಹೋಗಿ ರಾಜ ಕೈಕೇಯಿ ಕುರಿತಾಗ ಏನೋ ಕೈಕೇಯಿಗೆ ಹಿಂಗೆ ಇಷ್ಟಪಟ್ಟಿದ್ರೆ ಹಿಂಗೆ ಮಾಡು ಹಂಗೆ ಮಾಡು ಅಥವಾ ಕೈಕೇಯಿ ಏನೋ ಹೇಳಿದಾಗ ನಾನು ಮಾಡೋದಿಲ್ಲ ಅಂತ ಪ್ರತಿರೋಧ ಮಾಡಿಬಿಟ್ರೆ ಅದು ಆಗಬಾರ್ದು ಅಂತ ಅದನ್ನು ರಾಮ ಎಚ್ಚರಿಕೆಯನ್ನು ಹೇಳ್ತಾ ಇದ್ದಾನೆ. ಯದ್ಯಥಾ ಸ ಮಹಾರಾಜೋ ನಾಲೀಕಂ ಅಧಿಗಚ್ಚತಿ ನಚ ತಾಮ್ಯತಿ ಶೋಕೇನ ಸುಮಂತ್ರ ಕುರುತತ್ತಥ. ಯದ್ಯಥಾ ಯಾವುದರಿಂದ ಮಹಾರಾಜರು ಶೋಕಕ್ಕೆ ಈಡಾಗೋದಿಲ್ವೋ, ದುಃಖಕ್ಕೆ ಒಳಗಾಗೋದಿಲ್ವೋ, ನಚತಾಮ್ಯತಿ ಶೋಕೇನ ಯಾವುದರಿಂದ ಮಹಾರಾಜ ಸಂಕಟ ಪಡೋದಿಲ್ವೋ ಆ ಥರ ಕೆಲಸಗಳು ನೀನು ಮಾಡು. ಒಟ್ಟಲ್ಲಿ ನೀನು ಮಾಡೋ ಕೆಲಸಗಳಿಂದ ಮಹಾರಾಜರಿಗೆ ದುಃಖ ಆಗೋದಾಗಲಿ ಸಂಕಟ ಆಗದೇ ಇರೋ ರೀತಿ ನೀನು ಮಹಾರಾಜರಿಗೆ ಸಂತೋಷ ಆಗೋ ರೀತಿ ನೋಡಿಕೊಂಡು ಮಹಾರಾಜರ ಜೊತೆಗೆ ಇದ್ದು ಅವರಿಗೆ ಸಾಂತ್ವನ ಹೇಳ್ತಾ ಅವರಿಗೆ ದುಃಖದಿಂದ ಆಚೆ ಬರೋಗಿ ನೀನು ನಡ್ಕೊಳ್ಬೇಕಪ್ಪ. ಅದಕ್ಕಾಗಿ ಯಾಕಂದ್ರೆ ನಿನ್ನಿಂತ ಒಳ್ಳೆ ಗೆಳೆಯ ಅವ್ರಿಗೆ ಜ್ಞಾನ ಇಲ್ಲ, ಹಾಗಾಗಿ ನೀನು ಹೋಗಲ್ಲಿ ಇರಬೇಕು ಅಯೋಧ್ಯೆಯಲ್ಲಿ ನನ್ನ ಜೊತೆಗಿಂತ ಅಲ್ಲಿರೋದು ಬಹಳ ಮುಖ್ಯ. ನೀನು ಅದೃಷ್ಟ ದುಃಖಂ ರಾಜಾನಂ ವೃದ್ಧಮಾರ್ಯಂ ಜಿತೇಂದ್ರಿಯಂ ಬ್ರೂಯಾಸ್ತ್ವಂ ಅಭಿವಾದ್ಯೈವ ಮಮ ಹೇತೋರಿದಂ ವಚಃ. ಮಹಾರಾಜರಿಗೆ ಇಂಥ ತೀವ್ರವಾದ ದುಃಖ ಇಡೀ ಜೀವನದಲ್ಲಿ ಯಾವತ್ತೂ ಬಂದಿಲ್ಲ. ಬಹಳ ವರ್ಷ ಮಕ್ಕಳಿಲ್ಲದೆ ಒದ್ದಾಡಿದ್ರು. ಅದು ಎಷ್ಟೋ ವರ್ಷ ಆದಮೇಲೆ ಮಕ್ಕಳಾಗಿದ್ದಾರೆ. ಅವರಿಗೆ ಪ್ರಿಯನಾದ ಮಗನನ್ನು ಅವರಾಗೇ ಮಾತಿ ಕಟ್ಟಿಬಿದ್ದು ಆಚೆ ಕಳಿಸುವಂಥ ಪರಿಸ್ಥಿತಿ ಬಂದು ಬಹಳ ದುಃಖದಲ್ಲಿದ್ದಾರೆ. ಇಂಥ ದುಃಖವನ್ನು ಯಾವತ್ತೂ ಉಂಡಿಲ್ಲ ಅವರು. ವಯಸ್ಸಾಗಿದೆ, ಹಿರಿಯ ಆರ್ಯ ಅಂತ ಹೇಳ್ತಾರೆ ರಾಮ. ಆರ್ಯ ಹಿರಿಯ, ಬಹಳ ಒಳ್ಳೆ ಗುಣ ಇದೆ, ಇಂದ್ರಿಯ ನಿಗ್ರಹ ಇದೆ. ಇಂಥ ರಾಜ ಬ್ರೂಯಾಸ್ತ್ವಂ ಅಭಿವಾದ್ಯ. ಅಂಥ ರಾಜನ ಬಳಿ ಹೋಗಿ ನೀನು ಮೊದಲು ನಮಸ್ಕಾರ ಮಾಡಿ ಆಮೇಲೆ ನನ್ನ ಪರವಾಗಿ ನನ್ನ ಈ ಮಾತುಗಳನ್ನು ರಾಜರಿಗೆ ಒಪ್ಪಿಸು. ಏನು ಆ ಮಾತು? ನಚಾಹಂ ಅನುಶೋಚಾಮಿ ಲಕ್ಷ್ಮಣೋ ನಚ ಶೋಚತಿ ಅಯೋಧ್ಯಾಯಾಶ್ಚಿತಾಶ್ಚೇತಿ ವನೇ ವತ್ಸ್ಯಾಮಹೇತಿ ವಾ. ನನ್ನ ಈ ಮಾತನ್ನು ಮಹಾರಾಜರು ಒಪ್ಪಿಸು. ಏನದು ಮಾತು? ಮಹಾರಾಜರೇ ಅಂತ ಹೇಳಬೇಕು. ಏನಂತ? ರಾಮ ಆಗಲಿ ಸೀತೆ ಆಗಲಿ ಲಕ್ಷ್ಮಣ ಆಗಲಿ ಕಾಡಿಗೆ ಹೋಗಬೇಕಾದ ಪರಿಸ್ಥಿತಿ ಬಂದಿದೆ, ಅಯೋಧ್ಯೆನ ಬಿಟ್ಟು ಕಾಡಿನಲ್ಲಿರೋ ಪರಿಸ್ಥಿತಿ ಬಂದಿದೆ. ಕಾಡಲ್ಲಿ ವಾಸ ಮಾಡಬೇಕು ಅಂತ ಅವರಿಗೆ ಸ್ವಲ್ಪನೂ ದುಃಖ ಇಲ್ಲ, ಅವರು ಅಲ್ಲಿ ಕೊರಗ್ತಾ ಇಲ್ಲ, ಇದಕ್ಕಾಗಿ ಮರುಗುತ್ತಾ ಇಲ್ಲ. ಅಯೋಧ್ಯೆ ಬಿಟ್ಟಿದ್ದಾರೆ, ಕಾಡಲ್ಲಿರಬೇಕಾಗಿದೆ ಅಂತ ರಾಮನಿಗಾಗಲಿ ಲಕ್ಷ್ಮಣಗಾಗಲಿ ಸೀತೆಗಾಗಲಿ ಸ್ವಲ್ಪನೂ ದುಃಖ ನೋವು ಸಂಕಟ ಶೋಕ ಇಲ್ಲ ಅಂತ ಮಹಾರಾಜರಿಗೆ ನನ್ನ ಪರವಾಗಿ ನೀವು ಒಪ್ಪಿಸಬೇಕು ಸುಮಂತ್ರ. ಹೇಳಬೇಕು ಇದನ್ನು. ಆಮೇಲೆ ಮತ್ತೆ ಹೇಳಬೇಕು ಅಪ್ಪನಿಗೆ, ಚತುರ್ದಶಸು ವರ್ಷೇಶು ನಿವರ್ತೇಶು ಪುನಃ ಪುನಃ ಲಕ್ಷ್ಮಣಂ ಮಾಂಚ ಸೀತಾಂಚ ದ್ರಕ್ಷಿಸೆ ಶೀಘ್ರಮಾಗತಾನ್. 14 ವರ್ಷ ಬೇಗ ಮುಗಿದೋಗ್ಬಿಡುತ್ತೆ. ಆಗ ರಾಮ ಲಕ್ಷ್ಮಣ ಸೀತೆಯರು ಮತ್ತೆ ಅಯೋಧ್ಯೆಗೆ ಬರ್ತಾರೆ. ಆಗ ಪದೇ ಪದೇ ನೀನು ರಾಮ ಲಕ್ಷ್ಮಣ ಸೀತೆಯನ್ನು ಕಾಣ್ತಾನೇ ಇರಬಹುದು. ಹಾಗಾಗಿ ಅದು 14 ವರ್ಷ ಏನು ದೊಡ್ಡ ವಿಷಯ ಅಲ್ಲ. ಏವ ಮುಕ್ತ್ವಾತು ರಾಜಾನಂ ಮಾತರಂ ಚ ಸುಮಂತ್ರಮೇ ಅನ್ಯಾಶ್ಚ ದೇವಿ ಸಹಿತ ಕೈಕೇಯಿಂ ಚ ಪುನಃ ಪುನಃ. ಇದನ್ನು ಮಹಾರಾಜರಿಗೆ ಹೇಳಿ ನಂತರ ನನ್ನ ತಾಯಿಗೆ ಕೌಸಲ್ಯಗೂ ಹೇಳಿ ಆಮೇಲೆ ಬೇರೆ ಮಹಾರಾಜರ ಎಲ್ಲ 350 ಜನ ಹೆಂಡತಿಯರಿದೆ ಅವ್ರಿಗೂ ಎಲ್ಲ ಹೇಳಿ ಕೈಕೇಯಿಗೂ ಕೂಡ ಇದನ್ನು ಹೇಳಬೇಕು. ಅಂದರೆ ನಾನಾಗಲಿ ಲಕ್ಷ್ಮಣ ಆಗಲಿ ಸೀತೆ ಆಗಲಿ ಇಲ್ಲಿ ದುಃಖ ಪಡ್ತಾ ಇಲ್ಲ, ಸಂತೋಷದಿಂದ ನಾವು ವನವಾಸವನ್ನು ಒಪ್ಪಿಕೊಂಡು ಅಲ್ಲಿದ್ದೀವಿ, ಅಲ್ಲಿ ಅವರೇನು ಕೊರಗ್ತಾ ಇಲ್ಲ ಅಂತ ಇದನ್ನು ಹೇಳಬೇಕು. ಮತ್ತೆ ಮತ್ತೆ ಹೇಳಿ ಇದನ್ನು ಮಹಾರಾಜರಿಗೆ ಹೇಳಿ ಕೌಸಲ್ಯೆ ಸುಮಿತ್ರ ಆಮೇಲೆ ಕೈಕೇಯಿ ಮತ್ತು ಮಹಾರಾಜರ ಎಲ್ಲ ಪತ್ನಿಯರಿಗೂ ಇದನ್ನು ಹೇಳಬೇಕು. ಆಮೇಲೆ ಇಷ್ಟು ಹೇಳಿದ್ಮೇಲೆ ಆರೋಗ್ಯಂ ಬ್ರೂಹಿ ಕೌಸಲ್ಯ ಮತ ಪಾದಾಭಿವಂದನಂ. ನನ್ನ ತಾಯಿ ಕೌಸಲ್ಯಗೆ ನಾನು ಮಗ ಕೇಳ್ತಾ ಇದ್ದಾನೆ, ಆರೋಗ್ಯ ಚೆನ್ನಾಗಿದೆಯಾ, ಆರೋಗ್ಯ ವಿಚಾರಿಸ್ಕೊಂಡ ಮಗ ಅಂತ ತಾಯಿಗೆ ಹೇಳು, ಕೌಸಲ್ಯಗೆ ಹೇಳು. ಆಮೇಲೆ ಪಾದಾಭಿವಂದನಂ ಸೀತಾಯ ಮಮ ಚಾರ್ಯಸ್ಯ ವಚನ ಲಕ್ಷ್ಮಣಸ್ಯ ಚ. ಅವ್ರ ಆರೋಗ್ಯ ವಿಚಾರಿಸ್ಕೊಂಡ ಮೇಲೆ ನನ್ನ ಪರವಾಗಿ ಸೀತೆಯ ಪರವಾಗಿ ಲಕ್ಷ್ಮಣ ಪರವಾಗಿ ಅವರ ಪಾದಕ್ಕೆ ನಮ್ಮನ್ನು ನಮಸ್ಕಾರಗಳನ್ನು ಹೇಳಿಬಿಡು ಅಂತ ಸುಮಂತ್ರ ಹೇಳಿದ್ರು. ನೋಡಿ, ದೊಡ್ಡವ್ರ ಹತ್ರ ನಾವು ಏನಾದರೂ ಸಂದೇಶ ಕಳಿಸುವಾಗ ಹೇಗೆ ಮಾತಾಡಬೇಕು, ಹೇಗೆ ಅವರನ್ನು ನಾವು ವಿಚಾರಿಸ್ಕೊಳ್ಬೇಕು ಅದನ್ನೆಲ್ಲ ರಾಮ ಹೇಳ್ಕೊಡ್ತಾರೆ. ಇದನ್ನು ಕೇಳಿ ನಾವು ತಿಳ್ಕೊಳ್ಬೇಕು. ದೊಡ್ಡವ್ರ ಹತ್ರ ಹೇಗೆ ನಡ್ಕೊಳ್ಬೇಕು, ಹೇಗಿರಬೇಕು, ಹೇಗೆ ವಿಚಾರಿಸ್ಕೊಳ್ಬೇಕು ಅನ್ನೋದು ತಿಳ್ಕೊಳ್ಬೇಕು. ಸೊ ಹೀಗೆ ಇದು ನನ್ನ ನಮಸ್ಕಾರವನ್ನು ಹೇಳಿಬಿಡು ಅಂತ, ನಮ್ಮನ್ನೆಲ್ಲ ನಮಸ್ಕಾರವನ್ನು ಹೇಳು ಅಂತ ಹೇಳ್ತಾನೆ. ಆಮೇಲೆ ಬ್ರೂಯಾಶ್ಚಾಪಿ ಮಹಾರಾಜಂ ಭರತಂ ಕ್ಷಿಪ್ರಮಾನಯ ಆಗತಶ್ಚಾಪಿ ಭರತಃ ಸ್ಥಾಪ್ಯೋ ನೃಪಮತೆ ಪದೇ. ಇನ್ನು ಮಹಾರಾಜರು ನಾನು ಕಾಡಿಗೆ ಹೋಗಿದ್ದೇನೆ ಅಂತ ದುಃಖದಲ್ಲಿ ಭರತನ ಕರೆಸದೆ ರಾಜ್ಯಾಭಿಷೇಕ ಮಾಡಿ ಸುಮ್ಮನೆ ಕೂತ್ ಬಿಡ್ಬೋದು, ಆದರೆ ನೀನು ಬಿಡು ಅವಕಾಶ ಕೊಡಬಾರ್ದು. ಕೂಡಲೇ ಮಹಾರಾಜರಿಗೆ ಹೇಳಿ ಭರತನನ್ನು ನೀನೇ ಹೋಗಿ ಅಲ್ಲಿ ಅವರ ಸೋದರ ಮಾವನ ಮನೆಯಿಂದ ಭರತನನ್ನು ಶತ್ರುಘ್ನನ್ನು ಕರ್ಕೊಂಡು ಬಂದು
ಮಹಾರಾಜರ ಇಚ್ಛೆಯಂತೆ ಭರತನಿಗೆ ಅಭಿಷೇಕ ಆಗೋ ರೀತಿ ನೋಡ್ಕೊಳ್ಬೇಕು. ಇದನ್ನು ನೀನು ಮಾಡಬೇಕು ಮುಂದೆ ನಿಂತು. ಯಾಕಂದರೆ ಮಹಾರಾಜರು ದುಃಖದಿಂದ ಮಾಡದೆ ಹೋಗ್ಬೋದು, ಅಥವಾ ಇರಬೇಕು ಅಸಡ್ಡೆ ಕೊಡ್ಬೋದು, ಅದು ನೀನು ಅವಕಾಶ ಕೊಡಬಾರ್ದು. ಯಾಕಂದರೆ ಅದು ದೋಷ ಆಗುತ್ತೆ, ಲೋಪ ಆಗುತ್ತೆ, ಯಾಕಂದ್ರೆ ಮಾತಿಗೆ ತಪ್ಪವಾಗಂಗಾಗುತ್ತೆ, ಮಾಡಬೇಕು. ಭರತಂಚ ಪರಿಶ್ವಜ್ಯ ಯೌವರಾಜ್ಯಾಭಿಷಿಚ್ಚ ಚ. ಆಮೇಲೆ ಭರತ ಬಂದ ಮೇಲೆ ಭರತನ ನನ್ನ ಪರವಾಗಿ ಭರತನನ್ನು ತಬ್ಬಿಕೊಂಡು ಅವನಿಗೆ ಯುವರಾಜ್ಯಾಭಿಷಿಚ್ಚ ಚ, ಯುವರಾಜನಾಗಿ ಅಭಿಷೇಕ ಆಗೋ ರೀತಿ ನೀನು ನೋಡ್ಕೋ. ಮಹಾರಾಜನಿಗೆ ಯುವರಾಜನಾಗಿ ಅಭಿಷೇಕ ಮಾಡಬೇಕು. ಆಮೇಲೆ ಅಸ್ಮತ್ ಸಂತಾಪಜಂ ದುಃಖಂ ನ ತ್ವಾಂ ಅಭಿಭವಿಷ್ಯತಿ. ಹೀಗೆ ಯಾವಾಗ ಭರತ ಬಂದು ಅವನು ಯುವರಾಜನಾಗ್ತಾನೆ, ಆವಾಗ ನಾನಲ್ಲಿ ಇಲ್ಲ ಅನ್ನೋ ದುಃಖ, ಲಕ್ಷ್ಮಣ ಅಲ್ಲಿ ಇಲ್ಲ ಅನ್ನೋ ದುಃಖ, ಸೀತಾ ಅಲ್ಲಿ ಇಲ್ಲ ಅನ್ನೋ ದುಃಖ ನಿನಗೆ ಕಮ್ಮಿ ಆಗುತ್ತೆ. ಯಾಕಂದರೆ ಭರತನ ನೋಡ್ತಾ ಇರ್ತೀಯ, ಅವನು ಆ ಸಿಂಹಾಸನ ಯುವರಾಜನ ಕೂತಿರ್ತಾನೆ, ಹಾಗಾಗಿ ಆ ದುಃಖ ಕಮ್ಮಿ ಆಗುತ್ತೆ. ಹಾಗಾಗಿ ನೀವು ಇದನ್ನು ಮಾಡಬೇಕು ಅಂತ ರಾಮ ಹೇಳ್ದ. ಭರತಶ್ಚಾಪಿ ವಕ್ತವ್ಯೋ ಯಥಾ ರಾಜನಿ ವರ್ತಸೆ ತಥಾ ಮಾತೃಷು ವರ್ತೇಥಾಹ ಸರ್ವಾಸ್ವೇವಾ ವಿಶೇಷತಃ. ಮತ್ತು ಭರತನಿಗೆ ಒಂದು ಮಾತು ಹೇಳು, ಏನು, ಹೇಗೆ ಅವನು ಭರತ ದಶರಥ ಮಹಾರಾಜನಲ್ಲಿ ಗೌರವದಿಂದ ಭಕ್ತಿಯಿಂದ ನಡ್ಕೊಳ್ತಾನೋ ಹಾಗೆ ಎಲ್ಲ ತಾಯಂದ್ರಲ್ಲೂ ಕೂಡ ಅದೇ ರೀತಿ ಭಕ್ತಿಯಿಂದ ಗೌರವದಿಂದ ಆದರದಿಂದ ಭರತ ನಡ್ಕೊಳ್ಬೇಕು ಅಂತ ಭರತನ ನೀನು ಹೇಳಬೇಕಪ್ಪ. ಇದನ್ನು ಅಷ್ಟೇ ಅಲ್ಲ, ಯಥಾಚ ತವ ಕೈಕೇಯಿ ಸುಮಿತ್ರಾ ಚ ವಿಶೇಷತಃ. ಹೇಗೆ ಭರತನಿಗೆ ಕೈಕೇಯಿ ಮತ್ತು ಸುಮಿತ್ರ ವಿಶೇಷವಾಗಿ ತಾಯಂದಿರಾಗಿ ಗೌರವಾನ್ವಿತರು, ಭಕ್ತಿಗರ್ಹರು, ಪೂಜೆಗರ್ಹರು, ಹಾಗೇ ತಥೈವ ದೇವಿ ಕೌಸಲ್ಯ ಮಮ ಮಾತಾ ವಿಶೇಷತಃ. ನನ್ನ ತಾಯಿ ಕೌಸಲ್ಯೇ ಕೂಡ ಅವಳು ರಾಣಿಯರಲ್ಲಿ ಹಿರಿಯಳು, ಪಟ್ಟದರಸಿಯರಲ್ಲಿ ಅವಳು ಹಿರಿಯಳು. ಅವಳು ಕೂಡ ಅವನಿಗೆ ಆ ಕೈಕೇಯಿ ಸುಮಿತ್ರೆಯರ ಥರನೇ ವಿಶೇಷವಾಗಿ ಅವರ ಕೌಸಲ್ಯ ಕೂಡ ಭಕ್ತಿ ತೋರಿಸಬೇಕು ಅಂತ ಹೇಳು ಅಂತ ಹೇಳ್ತಾನೆ. ಯಾಕಂದರೆ ಅವನು ಹಾಗೆ ಮಾಡದೆ ಆ ಕೌಸಲ್ಯಗೆ ಅಲ್ಲಿ ನೋವಾಗ್ಬೋದು. ನೋಡು, ಭರತ ಬಂದ ತಕ್ಷಣ ಬರೀ ಕೈಕೇಯಿಗೆ ನೋಡ್ತಾನೆ, ನಮ್ಮನ್ನು ನೋಡ್ತಾ ಇಲ್ಲ, ಅಸಡ್ಡೆ ಮಾಡ್ದ, ಆಗಬಾರ್ದು, ತಾಯಿಗೆ ನೋವಾಗಬಾರ್ದು ಅಂತ ಹೇಳಿ ಅದನ್ನು ಅವನು ಹೇಳು. ಬರೋಕೆ ಗೊತ್ತು ರಾಮನಿಗೆ, ಭರತ ತನ್ನ ಮಾತನ್ನು ತೆಗೆದುಹಾಕೋದಿಲ್ಲ ಅಂತ ರಾಮನಿಗೆ ಗೊತ್ತು. ಹಾಗಾಗಿ ಇದನ್ನು ಹೇಳುವವನಿಗೆ ಬುದ್ಧಿ ಮಾತನ್ನ ಅಂತ ಸುಮಂತ್ರನೇ ಹೇಳಿದ. ತಾತಸ್ಯ ಪ್ರಿಯಕಾಮೇನ ಯೌವರಾಜ್ಯಂ ಅವೇಕ್ಷತ ಲೋಕಯೋರುಭಯೋ ಶಕ್ಯಂ ನಿತ್ಯದ ಸುಖಮೇದಿತು. ಹೀಗೆ ತಂದೆಯ ಮಾತಿನಂತೆ ತಂದೆಯ ಪ್ರೀತ್ಯರ್ಥವಾಗಿ ನೀನು ಯುವರಾಜನಾಗಿ ಪಟ್ಟಕ್ಕೆ ಏರಬೇಕು. ಆವಾಗ ನಿನಗೆ ಈ ಲೋಕದಲ್ಲೂ ಒಳ್ಳೆಯದಾಗುತ್ತೆ, ಪರಲೋಕದಲ್ಲೂ ಮುಂದೆ ಒಳ್ಳೆಯದಾಗುತ್ತೆ. ನೀನು ಹೀಗೆ ತಂದೆಯ ಮಾತನ್ನು ಈಡೇರಿಸೋದ್ರಿಂದ, ತಂದೆ ಆಸೆ ಈಡೇರಿಸೋದ್ರಿಂದ ತಂದೆ ಈ ಲೋಕದಲ್ಲೂ ಸುಖವಾಗಿರ್ತಾರೆ, ಮತ್ತು ಮುಂದೆ ಅವರು ಪರಲೋಕಕ್ಕೆ ಹೋದಾಗ ಮಾತಿಗೆ ತಪ್ಪಿಲ್ಲ ಅಂತ ಅಲ್ಲೂ ಕೂಡ ಅವರು ಒಳ್ಳೆಯದನ್ನು ಅನುಭವಿಸ್ತಾರೆ. ಹಾಗಾಗಿ ಎರಡೂ ಕೂಡ ಒಳ್ಳೆಯದಾಗುತ್ತೆ, ನೀನು ಹೀಗೆ ನಡ್ಕೊಳ್ಬೇಕು. ನಿವರ್ತ್ಯಮಾನೋ ರಾಮೇಣ ಸುಮಂತ್ರ ಪ್ರತಿಬೋಧಿತ. ಹೀಗೆ ಹೇಳಿ ರಾಮ, ಇನ್ನು ಹೊರಡು ನೀನು ಇದನ್ನು ತಗೊಂಡು, ಈ ಸಂದೇಶವನ್ನು ತಗೊಂಡು ಅಂತ ರಾಮ ಸುಮಂತ್ರನ ಕಳಿಸ್ತಾನೆ. ತತ್ಸರ್ವಂ ವಚನಂ ಶ್ರುತ್ವ ಸ್ನೇಹಾತ್ ಕಾಕುತ್ಸಮ ಭವೀತ್. ರಾಮನ ಈ ಮಾತನ್ನೆಲ್ಲ ಕೇಳಿ ಸ್ನೇಹದಿಂದ ರಾಮನ ಕುರಿತು ಈ ಮಾತುಗಳನ್ನು ಹೇಳ್ತಾನೆ. ಆವಾಗ ಇಷ್ಟೋ ತನಕ ಕೇಳಿಬಿಟ್ಟು ರಾಮನ ಮಾತನ್ನ ಆಗ ಸ್ನೇಹದಿಂದ ಈ ಮಾತನ್ನ ಹೇಳ್ತಾನೆ. ಏನು ಹೇಳ್ತಾನೆ ಸುಮಂತ್ರ ರಾಮನಿಗೆ? ಯದಹಂ ನೋಪಚಾರೇಣ ಬ್ರೂಯಾಂ ಸ್ನೇಹಾದ್ ಅವಿಕ್ಲವಂ ಭಕ್ತಿಮಾನಿತಿ ತತ್ತಾವದ್ ವಾಕ್ಯಂ ತ್ವಂ ಕ್ಷಂತುಮರ್ಹಸಿ. ನೋಡಿ, ಅಲ್ಲಿ ಹಿಂದೆ ಹೇಳಿದ್ರು ಸ್ನೇಹದಿಂದ ಹೇಳ್ದ ಅಂತ. ಆ ಸ್ನೇಹದಿಂದ ಹೇಳ್ತಾ ಇದ್ದೀನಿಲ್ಲ ಅಂತ ಮೊದಲೇ ಅವನು ರಾಮನ ಕ್ಷಮೆ ಕೇಳ್ಬಿಡ್ತಾನೆ. ಏನಂತ? ಯದಹಂ ನೋಪಚಾರ, ನಾನು ಅನೌಪಚಾರಿಕವಾಗಿ ನಿನ್ನಲ್ಲಿ ಸ್ನೇಹದಿಂದ ಮಾತನಾಡ್ತಿದ್ದೀನಿ. ಸ್ನೇಹ ಅವಿಕ್ಲವಂ, ಅವಿಕ್ಲವ ಅಂದರೆ ಭಯವಿಲ್ಲದೆ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ. ಆದರೆ ಹಾಗಂದ ತಕ್ಷಣ ನನಗೆ ನಿನ್ನ ಬಗ್ಗೆ ಅಸಡ್ಡೆ ಇದೆ, ಅಗೌರವ ಇದೆ ಅಂತ ತಿಳಿಬೇಡ. ನಿನ್ನ ಬಗ್ಗೆ ನಾನು ನಿನ್ನ ಸೇವಕ, ನಿನ್ನ ಬಗ್ಗೆ ಅಪಾರವಾದ ಭಕ್ತಿ ಇದೆ. ಭಕ್ತಿಮಾನಿತಿ ತತ್ತಾವದ್ ವಾಕ್ಯಂ ತ್ವಂ ಕ್ಷಂತುಂ. ಹಾಗಾಗಿ ನೀನು ಇಷ್ಟೆಲ್ಲ ನನಗೆ ಹೋಗು ಅಂತ ಹೇಳ್ತಾ ಇದ್ದೀಯಾ, ನನಗೆ ನಿನ್ನ ಬಿಟ್ಟು ಹೋಗೋದಕ್ಕೆ ಮನಸ್ಸಿಲ್ಲ. ನಿನ್ನ ಮಾತು, ಈ ಒಂದು ಮಾತು ಮಾತ್ರ ನಿನ್ನ ಮಾತನ್ನು ನಾನು ಕೇಳೋದಕ್ಕೆ ಮನಸ್ಸಿಲ್ಲ. ಹಾಗಾಗಿ ದಯವಿಟ್ಟು ನನ್ನ ಬಗ್ಗೆ ಕೋಪ ಮಾಡ್ಕೋಬೇಡ. ನಿನ್ನ ಮಾತನ್ನು ಕೇಳ್ತಾ ಇಲ್ಲ ಅಂತ ಕೋಪಿಸ್ಕೊಳ್ಳದೆ, ಇದು ನನಗೆ ನಿನ್ನಲ್ಲಿರುವ ಭಕ್ತಿ ಅಂತ ತಿಳ್ಕೊಂಡು ನನ್ನ ಕ್ಷಮಿಸಬೇಕು, ನನ್ನ ಈ ಮಾತನ್ನು ಕೇಳು ಅಂತ ಹೇಳ್ತಾನೆ. ಏನಂತ ಹೇಳ್ತಾನೆ ರಾಮನಿಗೆ? ಕಥಂ ಹಿ ತದ್ವಿಹೀನೋಹಂ ಪ್ರತಿಯಾಸ್ಯಾಮಿ ತಾಂಪುರೀಂ ತವತಾತ ವಿಯೋಗೇನ ಪುತ್ರ ಶೋಕಾತುರಾಮಿವ. ಹೇಳ್ತಾನೆ ರಾಮನಿಗೆ, ನಿನ್ನನ್ನು ಬಿಟ್ಟು ನಾನು ಹೇಗೆ ವಾಪಸ್ ಅಯೋಧ್ಯೆಗೆ ಹೋಗಲಿ? ಅಯೋಧ್ಯೆಗೆ ನಿನ್ನನ್ನು, ಯಾಕೆಂದರೆ ತವತಾತ ವಿಯೋಗೇನ ಪುತ್ರ ಶೋಕಾತುರಾಮಿವ, ನಿನ್ನನ್ನು ಬಿಟ್ಟು ಅಯೋಧ್ಯ ಪರಿಸ್ಥಿತಿ ಹೇಗಿದೆ ಅಂದರೆ
ಒಬ್ಬ ತಾಯಿ ತನ್ನ ಮಗನನ್ನು ಕಳ್ಕೊಂಡು ಹೇಗೆ ದುಃಖದಲ್ಲಿರ್ತಾಳೋ ಹಾಗೆ ಇಡೀ ಅಯೋಧ್ಯೆ ಪುರಿ ದುಃಖದಲ್ಲಿದೆ ತನ್ನ ಮಗನನ್ನು ರಾಮನನ್ನು ಕಳ್ಕೊಂಡು. ಹಾಗೆ ನಿನ್ನನ್ನು ಬಿಟ್ಟು ನಾನು ಹೇಗೆ ಅಯೋಧ್ಯೆಗೆ ಹೋಗಲಿ ರಾಮಚಂದ್ರ? ಸರಾಮಂ ಅಪಿ ತಾವನ್ಮೇ ರಥಂ ದೃಷ್ಟ್ವಾ ತದಾ ಜನಃ ವಿನಾ ರಾಮಂ ರಥಂ ದೃಷ್ಟ್ವಾ ವಿಧೀರ್ಯೇತಾಪಿ ಸಾಪುರಿ. ನಿನಗೆ ಗೊತ್ತಿದೆ, ನೀನು ಅಲ್ಲಿಂದ ರಥದಲ್ಲಿ ಹತ್ತು ಹೊರಡುವಾಗ ಜನ ಎಷ್ಟು ದುಃಖದಲ್ಲಿದ್ದರು. ಅವರೆಲ್ಲರೂ ಅದರ ಕಣ್ಣಲ್ಲಿ ಒಂದು ಆಸೆ ಇತ್ತೇನು, ಸುಮಂತ್ರ ಜೊತೆಗೆ ಹೋಗ್ತಿದ್ದಾನೆ, ಏನಾದರೂ ಮನಸ್ಸಿಗೆ ಹೇಳಿ ಅವನಿಗೆ ಖುಷಿಪಡಿಸಿ, ಅಂದರೆ ರಾಮನ ಕನ್ವಿನ್ಸ್ ಮಾಡಿ ವಾಪಸ್ ಕರ್ಕೊಂಡು ಬರ್ತಾನೆ ಅಂತ ಏನೋ ಒಂದು ಇತ್ತು ಅವರಲ್ಲಿ. ಆದರೆ ಈಗ ಅವರು ನಾನು ಖಾಲಿ ರಥದಲ್ಲಿ ವಾಪಸ್ ಹೋದರೆ, ರಾಮ ಇಲ್ಲದೆ ವಾಪಸ್ ಹೋದರೆ ಅವ್ರ ಎದೆ ಒಡೆದು ಹೋಗ್ಬಿಡುತ್ತೆ. ವಿಧಿರಿಯೇತಾಪಿ ಸಾಪುರಿ, ಅಯೋಧ್ಯಾಪುರಿ ಜನಗಳ ಎದೆ ಒಡೆದು ಹೋಗ್ಬಿಡುತ್ತೆ ರಾಮಚಂದ್ರ. ಅವರಾಗಲೇ ಅಷ್ಟು ದುಃಖದಲ್ಲಿದ್ದರು. ದೈನ್ಯಂ ಹಿ ನಗರಿ ಗಚ್ಚೇದ್ ದೃಷ್ಟ್ವಾ ಶೂನ್ಯಂ ಇಮಂ ರಥಂ ಸೂತಾವಶೇಷಂ ಸ್ವಂ ಸೈನ್ಯಂ ಹತವೀರಂ ಇವಾಹವೇ. ದೈನ್ಯಂನ ರಾಮನಿಲ್ಲದ ರಥವನ್ನು ನಾನು ಅಲ್ಲಿಗೆ ತೊಗೊಂಡು ಹೋದರೆ ಇಡೀ ನಗರ ದೈನ್ಯದಿಂದ ಅವರು ಆ ಶೂನ್ಯವಾದ ರಥವನ್ನು ನೋಡಿ ಕುಸಿದು ಹೋಗಿಬಿಡ್ತಾರೆ, ಕುಗ್ಗಿ ಹೋಗಿಬಿಡ್ತಾರೆ. ಅದು ಹೇಗಾಗತ್ತೆ ಅಂದರೆ ಪರಿಸ್ಥಿತಿ, ಸೂತಾವಶೇಷಂ ಸ್ವಂ ಸೈನ್ಯಂ, ಒಂದು ಯುದ್ಧದಲ್ಲಿ ಸೇನಾಪತಿ ಅಥವಾ ರಾಜ ಯುದ್ಧ ಮಾಡ್ತಾ ಮಾಡ್ತಾ ಸತ್ತು ಹೋಗ್ಬಿಟ್ರೆ ರಥ ಮಾತ್ರ ಇದೆ, ಆ ರಥ ಓಡಿಸೋನಿದ್ದಾನೆ, ಆದರೆ ರಾಜನೋ ಸೇನಾಪತಿನೋ ಇಲ್ಲ ಅಂದಾಗ ಇಡೀ ಸೇನಾ ಬಲ, ಆ ಸೈನ್ಯದ ಬಲ ಹೇಗೆ ಕುಗ್ಗಿ ಹೋಗ್ಬಿಡುತ್ತೋ ಹಾಗೆ ಈ ಖಾಲಿ ರಥದಲ್ಲಿ ನಿನ್ನಿಲ್ಲದೆ ಹೋದರೆ ಆ ಇಡೀ ಊರಿನ ಜನಗಳು ಅವರ ಪರಿಸ್ಥಿತಿಯನ್ನು ಊಹಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ರಾಮ ದೂರೇಪಿ ನಿವಸಂತಂ ತ್ವಾಂ ಮಾನಸೇನಾಗ್ರತ ಸ್ಥಿತಂ ಚಿಂತಯಂತೋದ್ಯ ನೂನಂ ತ್ವಾಂ ನಿರಾಹಾರ ಕೃತ ಪ್ರಜಾಹ. ನೀನು ದೂರ ಹೋಗಿದ್ದಿರ್ಬೋದು, ದೇಹದಿಂದ ಅವರಿಂದ ದೂರ ಹೋಗಿದ್ದಿರ್ಬೋದು ಇವತ್ತು, ಆದರೆ ಅವರ ಮನಸ್ಸಿನಲ್ಲಿ ನೀನು ಈಗಲೂ ಅಲ್ಲೇ ಇದೆಯಾ. ಅವ್ರ ಕಣ್ಣು ಮುಂದೆ, ಅವರ ಮನಸ್ಸು ಮುಂದೆ ನೀನು ಹಾಗೇ ಇದೆಯಾ. ನೀನು ಕಾಡಿಗೆ ಹೋಗಿದ್ದೀಯಾ ಅದು ಅಂತ ಅವರು ಯೋಚನೆ ಮಾಡ್ತಾ, ಖಂಡಿತವಾಗ್ಲೂ ಹೇಳ್ತೀನಿ, ಇವತ್ತು ಅವರು ಅನ್ನ ಮುಟ್ಟಿರಲ್ಲ, ನೀರು ಕುಡ್ದಿರಲ್ಲ. ಯಾಕೆ? ಹೇಗಾದರೂ ಯಾರಾದರೂ ರಾಮನ ಮನಸ್ಸನ್ನು ಒಪ್ಪಿಸಿ ಕರ್ಕೊಂಡು ಬರ್ತಾರೆ, ರಾಮ ಮತ್ತೆ ಬರ್ತಾನೆ ಅಂತ ಅನ್ನ ನೀರು ಬಿಟ್ಟು ಕಾಯ್ತಾ ಕೂತಿರ್ತಾರಲ್ಲಿ. ಅಂಥ ಜನಗಳಿಗೆ ನಾನು ಹೇಗೆ ನಿನ್ನಿಲ್ಲ ವಾಪಸ್ ಹೋಗಲಿ, ಅವರನ್ನು ಹೇಗೆ ನೋಡಲಿ ನಾನು? ದೃಷ್ಟಂ ತದ್ವೈ ತ್ವಯಾ ರಾಮ ಯಾದೃಶಂ ತ್ವತ್ಪ್ರವಾಸನೆ ಪ್ರಜಾನಾಂ ಸಂಕುಲಂ ವೃತ್ತಂ ತ್ವಚ್ಛೋಕಕ್ಲಾಂತ ಚೇತಸಾಂ. ನಿನಗೆ ಗೊತ್ತು, ನೀನು ಅಲ್ಲಿಂದ ಹೊರಡುವಾಗ ಅಯೋಧ್ಯ ಜನರು ಎಷ್ಟು ದುಃಖದಲ್ಲಿದ್ದರು, ಎಷ್ಟು ನೋವು ಅನುಭವಿಸಿದ್ರು, ಎಷ್ಟು ಅಳ್ತಾ ಇದ್ರು ಅಂತ ನಿನಗೆ ಗೊತ್ತು ಅಲ್ವಾ? ಈಗ ಪ್ರಜಾನಾಂ ಸಂಕುಲಂ, ಈಗ ನಾನು ನಿನ್ನ ಬಿಟ್ಟು ಅಲ್ಲಿಗೆ ಹೋದೆ, ಪ್ರಜಾನಾಂ ಸಂಕುಲಂ ವೃತ್ತಂ ತ್ವಚ್ಛೋಕಕ್ಲಾಂತ. ಅವಾಗ ಅವರು ಅವ್ರನ್ನೆಲ್ಲ ಬಿಟ್ಟು ಹೋದಾಗ ಅವರು ನಿನ್ನನ್ನು ಕಳ್ಕೊಂಡ್ರು ಅಂತ ಬಹಳ ದುಃಖದ ಹೊತ್ತು ಅವರು ಸುಸ್ತಾಗಿಬಿಟ್ಟಿದ್ರು. ತ್ವಚ್ಛೋಕಕ್ಲಾಂತ ಚೇತಸಂ, ಹೊತ್ತು ಅವರು ಶಕ್ತಿಯೆಲ್ಲ ಹುಡುಗಿ ಹೋಗಿತ್ತು. ಅಂಥ ಪರಿಸ್ಥಿತಿಯಲ್ಲಿ ಅವ್ರನ್ನ ಬಿಟ್ಟು ಹೋಗಿದೆಯಾ. ಈಗ ಆರ್ತನಾದೋ ಹಿಯ ಪೌರೈಹಿ ಉನ್ಮುಕ್ತಸ್ತತ್ಪ್ರವಾಸನೆ ಸರಥಂ ಮಾಂ ನಿಶಾಮ್ಯೈವ ಕುರ್ಯುಹು ಶತಗುಣಂ ತತಃ. ಆಗಲೇ ಅಷ್ಟು ಜೋರಾಗಿ ಹೇಳ್ತಾ ಇದ್ರು ನೀನು ಬಿಟ್ಟು ಹೋಗ್ತಿದ್ಯಾ ಅಂತ. ಈಗ ನಾನೇನಾದರೂ ನಿನ್ನನ್ನು ಬಿಟ್ಟುಬಿಟ್ಟು ಖಾಲಿ ರಥದಲ್ಲಿ ಹೋದರೆ ಅದನ್ನು ನೋಡಿ ಅದಕ್ಕೆ 100 ಪಟ್ಟು ಹೆಚ್ಚು ಎದೆ ಹೊಡ್ಕೊಂಡು ಜೋರಾಗಿ ಅವರೆಲ್ಲ ಹೇಳ್ತಾರೆ. ನನಗದನ್ನು ನೋಡೋಕ್ಕಾಗೋದಿಲ್ಲ. ಆ ಪರಿಸ್ಥಿತಿ ನಮ್ಗೆ ಯಾರಿಗೂ ಸಂಭಾಳಿಸೋಕ್ಕಾಗೋದಿಲ್ಲ ರಾಮ, ಆ ದುಃಖ ತಡೆಯೋಕ್ಕಾಗೋದಿಲ್ಲ. ಅಹಂ ಕಿಂಚಾಪಿ ವಕ್ಷ್ಯಾಮಿ ದೇವೀಂ ತವ ಸುತೋಮಯ. ಇನ್ನು ನಾನು ತಾಯಿ ಕೌಸಲ್ಯಗೆ ಹೋಗಿ ಏನಂತ ಹೇಳಪ್ಪ, ಅವ್ರಿಗೆ ಹೇಳ ನಾನು, ನೀತೋಸೌ ಮಾತುಲಕುಲಂ ಸಂತಾಪಂ ಮಾ ಕೃತ ಇತಿ. ಅಮ್ಮ ಕೌಸಲ್ಯೆ, ಮಹಾರಾಣಿ ಅಳಬೇಡ, ನಿನ್ನ ಮಗನನ್ನು ಅವನ ಸೋದರ ಮಾವನ ಬಿಟ್ಬಿದ್ದೀನಿ ಅಂತ ಹೇಳ ನಾನು. ಸುಳ್ಳು ಹೇಳ ಹಾಗೆ. ಸೋದರ ಮಾವ ಅಂದರೆ ಕೌಸಲ್ಯ ತಮ್ಮ ಅಥವಾ ಅಣ್ಣ ತಮ್ಮ, ಸೋದರ ಮಾವ ಆಗ್ಬೇಕು ರಾಮಗೆ. ನಾ ಏನು ಹೋಗಿ ಹೇಳಲ್ಲ ಹಾಗೆ, ನೀನು ಸೋದರ ಮಾವನ ರಾಮನನ್ನು ಅವನ ಸೋದರ ಮಾವನ ಬಿಟ್ಟಿದ್ದೀನಮ್ಮ, ದುಃಖ ಪಡಬೇಡ ಅಂತ ಹೇಳ ನಾನು. ಹಾಗೆ ಹೇಳೋಕ್ಕಾಗುತ್ತಾ? ಅಸತ್ಯಮಪಿ ನೈವಾಹಂ ಬ್ರೂಯಾಂ ವಚನಂ ಈದೃಶಂ ಕಥಂ ಅಪ್ರಿಯಮೇವಾಹಂ ಬ್ರೂಯಾಂ ಸತ್ಯವಿದಂ ವಚಃ. ಈ ರೀತಿ ನಾನು ಸುಳ್ಳು ಹೇಳಿದ್ರೆ ಅವಳಿಗೆ ಆ ಕ್ಷಣಕ್ಕೆ ಖುಷಿ ಆಗ್ಬೋದು, ಆದರೆ ಮುಂದೆ ಅವಳಿಗೆ ಸತ್ಯ ಗೊತ್ತಾದಾಗ ಎಷ್ಟು ದುಃಖ ಆಗುತ್ತಲ್ವಾ. ಆದರೆ ಸತ್ಯವಚನವನ್ನು ಹೇಳಿದ್ರೆ, ಇಲ್ಲ ರಾಮನ ಕಾಡಿಗೆ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದ್ರೆ ಅವಳು ತಡ್ಕೊಳಕ್ಕಾಗುತ್ತಾ? ಅದು ಹೇಳ್ತಾರಲ್ಲ, ಸಂಸ್ಕೃತ ಮಾತು ಹೇಳ್ತಾರಲ್ಲ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಸತ್ಯವನ್ನು ಹೇಳಿ
ಪ್ರಿಯವಾದದ್ದನ್ನು ಹೇಳಿ, ಆದರೆ ಅಪ್ರಿಯವಾದ ಸತ್ಯವನ್ನು ಹೇಳಬೇಡಿ ಅಂತ. ಆದರೆ ಇಲ್ಲಿ ಮಾತು ಬರ್ತದೆ ನೋಡಿ. ಈಗ ನಾನು ಈ ಥರ ಅಸತ್ಯವನ್ನು ಹೇಳಿದೆ ಏನಂತ, ಏನಮ್ಮ ಕೌಸಲ್ಯ ಮಹಾರಾಣಿ ಯೋಚನೆ ಮಾಡಬೇಡ, ರಾಮನನ್ನು ಅವನ ಸೋದರ ಮಾವನ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದ್ರೆ ಅವಳು ಆ ಕ್ಷಣ ಖುಷಿ ಆಗ್ಬೋದು. ಆದರೆ ಸುಳ್ಳು ಹೇಳೋದಕ್ಕಾಗಲ್ಲ ನಾನು. ಇನ್ನು ಇಲ್ಲಪ್ಪ ಸತ್ಯ ಹೇಳಬೇಕು ಅಂತ ಸತ್ಯನ ಹೇಳಿದ್ರೆ ಅವಳು ತಡ್ಕೊಳಕ್ಕಾಗುತ್ತಾ, ಏನಂತ ಹೇಳಿ ನಾನು ರಾಮನ ಕಾಡಲ್ಲಿ ಬಿಟ್ಟು ಬಂದು ಹಿಂಗೆ ಹೇಳಿ ತಡ್ಕೊಳಕ್ಕಾಗುತ್ತಾ, ಕಥಂ ಅಪ್ರಿಯವಾದದ್ದು ಈ ಸತ್ಯವನ್ನು ನಾನು ಹೇಗೆ ಹೇಳಿ ಅನ್ನೋ ಆ ಸಂದಿಗ್ಧದಲ್ಲಿ ಅವನೇ ಸಿಕ್ಕಾಕೊಂಡು ಬಿಟ್ಟಿದ್ದಾನೆ. ಅವನಿಗೆ ಗೊತ್ತಾಗ್ತಾ ಇರೋದು ಸಮುದ್ರನಿಗೆ, ನಾನು ಪ್ರಿಯವಾದ ಸುಳ್ಳನ್ನು ಹೇಳೋ ಅಪ್ರಿಯವಾದ ಸತ್ಯವನ್ನು ಹೇಳೋ, ಏನು ಹೇಳಲಿ ರಾಮ ಕೌಸಲ್ಯಗೆ ನಾನು. ಮಮ ತಾವನ್ ಮಮ ತಾವನ್ ನಿಯೋಗಸ್ಥಾಸ್ ತ್ವದ್ಬಂಧು ಜನವಾಹಿನಃ ಕಥಂ ರಥಂ ತ್ವಯಾ ಹೀನಂ ಪ್ರವಾಹ್ಯಂತಿ ಹಯೋತ್ತಮ. ಇನ್ನು ಈ ಕುದುರೆಗಳ ಬಗ್ಗೆ ನೋಡು, ಆ ಕುದುರೆಗಳು ಯಾವಾಗಲೂ ನಿನ್ನ ಕೂರಿಸ್ಕೊಂಡು, ನಿನ್ನ ಬಂಧುಗಳನ್ನು ಕೂರಿಸ್ಕೊಂಡು, ನಿನ್ನ ಸ್ನೇಹಿತರನ್ನು ಕೂರಿಸ್ಕೊಂಡು ಸವಾರಿ ಮಾಡ್ತಾ ಇತ್ತು. ಇನ್ನು ಆ ಕುದುರೆಗಳ ಪಾಪ ಎಷ್ಟು ದುಃಖ ಆಗಬೇಡ. ಆ ಕುದುರೆಗಳು ನಿನ್ನವ್ರನ್ನ ಬಿಟ್ಟು ಖಾಲಿ ಹೋಗಬೇಕು ಅಂದರೆ ಆ ಕುದುರೆಗಳು ನೀನು, ಯಾಕಂದರೆ ಅವನಿಗೆ ಗೊತ್ತು ರಾಮನಿಗೆ ಪ್ರಾಣಿಗಳ ಬಗ್ಗೆ ಬಹಳ ಎಲ್ಲ, ಅದಕ್ಕೆ ಹಿಂದೆ ಎಷ್ಟೋ ಸಲ ಹೇಳಿ ಎಷ್ಟೋ ಕಡೆ ಹೇಳಾಗಿದೆ ವಾಲ್ಮೀಕಿಗಳು. ರಾಮನಿಗೆ ಬರೀ ಮನುಷ್ಯರ ಬಗ್ಗೆ ಎಲ್ಲ, ಸರ್ವಭೂತಗಳು ಎಲ್ಲ ಚರಾಚರ ವಸ್ತುಗಳು, ಪ್ರಾಣಿ ಮನುಷ್ಯ ಗಿಡ ಮರ ಎಲ್ಲದರ ಬಗ್ಗೆನೂ ಅಷ್ಟೊಂದು ಕರುಣೆ ರಾಮನಿಗೆ. ಅದನ್ನು ಇಟ್ಕೊಂಡು ಹೇಳ್ತಾ ಇದ್ದೆ ನೋಡು, ಆ ಕುದುರೆಗಳನ್ನು ನೋಡು, ಆ ಕುದುರೆಗಳು ಎಷ್ಟು ದುಃಖ ಪಡಬೇಡ, ನಿನ್ನನ್ನು ಬಿಟ್ಟು ನಿನ್ನ ಜನಗಳನ್ನ ಬಿಟ್ಟು ಖಾಲಿ ಹೋಗಬೇಕು ಅಂದರೆ. ಆಗ ಅದಕ್ಕಾದ್ರೂ ಹಿಂಗೇನು ಅನ್ಸಲ್ವ ರಾಮ. ತನ್ನ ಶಕ್ಷ್ಯಾಮ್ಯಹಂ ಗಂತುಂ ಅಯೋಧ್ಯಾಂ ತ್ವದ್ರತೇನಘ ವನವಾಸಾನುಯಾನಾಯ ಮಾಮನುಜ್ಞಾತು ಮರ್ಹಸಿ. ಹೀಗಾಗಿ ನಾನು ಈಗ ನೀನಿಲ್ಲದೆ ಅಯೋಧ್ಯೆಗೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ತನ್ನ ಶಕ್ಷ್ಯಾಮ್ಯಹಂ ಗಂತುಂ ಅಯೋಧ್ಯೆ, ನಾನು ನಿನ್ನನ್ನು ಬಿಟ್ಟು ಅಯೋಧ್ಯೆಗೆ ಹೋಗೋಕ್ಕಾಗೋದಿಲ್ಲ, ನೀನಿಲ್ಲ ಹೋಗಾಗೋದಿಲ್ಲ. ನೀನು ವನವಾಸಕ್ಕೆ ಹೋಗ್ತಿದ್ದೀಯಾ ಅಂತಂದರೆ ನನ್ನನ್ನು ನಿನ್ನ ಜೊತೆ ಕರ್ಕೊಂಡು ಅನುಮತಿ ಕೊಟ್ಟುಬಿಡು, ನಾನು ಜೊತೆಗೆ ಬರ್ತೀನಿ, ನನ್ನನ್ನು ಮಾತ್ರ ಒಬ್ಬನೇ ಕಳಿಸ್ಬೇಡ. ನನಗೆ ನೀನು ಇಲ್ಲದೆ ಅಲ್ಲಿ ಹೋಗೋಕ್ಕಾಗೋದಿಲ್ಲ, ನೀನು ಬಿಟ್ಟಿರೋಕ್ಕಾಗೋದಿಲ್ಲ, ಆ ಜನಗಳ ದುಃಖ ನೋಡೋಕ್ಕಾಗೋದಿಲ್ಲ, ಹಾಗಾಗಿ ನಾನು ಜೊತೆ ಬಂದ್ಬಿಡ್ತೀನಿ. ಯದಿಮೇ ಯಾಚಮಾನಸ್ಯ ತ್ಯಾಗಮೇವ ಕರಿಷ್ಯಸಿ ಸರಥೋಗ್ನಿಂ ಪ್ರವೇಕ್ಷ್ಯಾಮಿ ತ್ಯಕ್ತ ಮಾತ್ರ ಇಹತ್ವಯ. ನಾನು ಇಷ್ಟೆಲ್ಲ ಕೇಳ್ತಾ ಇದ್ದೀನಿ ಸ್ವಾಮಿ, ಈಗಲೂ ನಿನ್ನ ಮಾತಿಗೆ ಒಪ್ಪದೆ ನನ್ನನ್ನು ನಿನ್ನ ಜೊತೆ ಕಾಡಿಗೆ ಕರ್ಕೊಂಡು ಹೋಗೋದಿಲ್ಲ ಅಂದರೆ ಈ ಕ್ಷಣ ನಾನು ಈ ಕುದುರೆ ಈ ರಥದ ಸಮೇತ ನಾನು ಅಗ್ನಿಗೆ ಪ್ರವೇಶ ಮಾಡಿಬಿಡ್ತೀನಿ, ನಾವೆಲ್ಲ ಸುಟ್ಕೊಂಡು ಸತ್ತು ಹೋಗ್ಬಿಡ್ತೀವಿ ಅಷ್ಟೇ, ನಾನು ನಿನ್ನ ಬಿಟ್ಟಿರೋದಿಲ್ಲ. ಭವಿಷ್ಯಂತಿ ವನೇಯಾನಿ ತಪೋ ವಿಘ್ನಕರಾಣಿತೆ ರಥೇನ ಪ್ರತಿಬೋಧಿಷ್ಯೆ ತಾನಿ ಸರ್ವಾಣಿ ರಾಗ. ನಿನಗೆ ಅನುಮಾನನ ನಾನು ಕಾಡಿಗೆ ಬಂದು ನಿನ್ನ ಜೊತೆ ಏನು ಮಾಡ್ತೀನಿ ಅಂತ ರಥ ಇಟ್ಕೊಂಡು ಯೋಚನೆ ಮಾಡಬೇಡ. ಕಾಡಿನಲ್ಲಿ ನಾನು ಈ ರಥ ಇಟ್ಕೊಂಡು ನಿನ್ನ ಜೊತೆ ಬಂದಾಗ ಕಾಡಿನಲ್ಲಿ ನಿನ್ನ ತಪಸ್ಸಿಗೆ ಪ್ರಾಣಿಗಳು ಅಡ್ಡಿ ಮಾಡ್ಬೋದು, ದುಷ್ಟ ರಾಕ್ಷಸರು ಅಡ್ಡಿ ಮಾಡ್ಬೋದು, ಅವ್ರನ್ನೆಲ್ಲ ನಾನು ಈ ರಥದ ಮೇಲೆ ಕೂತ್ಕೊಂಡು ಓಡಿಸ್ತಾ ಅವ್ರನ್ನೆಲ್ಲ ಓಡಿಸ್ಬಿಡ್ತೀನಿ, ಅವನ್ನೆಲ್ಲ ಚಲ್ಲಾಪಿಲ್ಲಿ ಮಾಡಿಬಿಡ್ತಾರೆ. ಅವ್ರು ಯಾರು ನಿನ್ನ ತಪಸ್ಸಿಗೆ ಕಾಡಲ್ಲಿ ತೊಂದರೆ ಆಗದರೆ ನಾನು ನೋಡ್ಕೊಳ್ತೀನಿ, ಹಾಗಾಗಿ ಈ ಥರ ಸೇವೆ ಮಾಡ್ತೀನಿ ನಿನಗೆ ಕಾಡಲ್ಲಿ. ಭವಿಷ್ಯಂತಿ ವನೇಯಾನಿ ತಪೋ ಅದಾಯ್ತದು. ತ್ವತ್ಕೃತೇನ ಮಯಾ ಪ್ರಾಪ್ತಂ ರಥಚರ್ಯಾ ಕೃತಂ ಸುಖಂ ಆಶಂಸೆ ತತ್ಕೃತೇನೇಹಂ ವನವಾಸ ಕೃತಂ ಸುಖಂ. ನಿನ್ನ ಅನುಗ್ರಹದಿಂದ ನಾನು ಇಲ್ಲಿವರೆಗೂ ರಥ ಓಡಿಸ್ಕೊಂಡು ನಿನ್ನನ್ನು ಸುಖವಾಗಿ ರಥದಲ್ಲಿ ಕರ್ಕೊಂಡು ಬಂದಿದ್ದೀನಿ. ಈಗ ಇಲ್ಲಿಂದ ಮುಂದೆನೂ ನಿನ್ನನ್ನು ರಥದಲ್ಲಿ ಸುಖವಾಗಿ ಕೂರಿಸ್ಕೊಂಡು ಹೋಗಬೇಕು ಅಂತ ನನ್ನ ಆಸೆ ಇದೆ. ಆಸೆಯನ್ನು ಇಲ್ಲ ಮಾಡಬೇಡ, ಕಾಡಿನಲ್ಲೂ ನಾನು ನಿನ್ನ ಜೊತೆ ಬರ್ತೀನಿ ರಥವನ್ನು ತಗೊಂಡು. ಹಾಗಾಗಿ ನನ್ನ ಆಸೆಯನ್ನು ನೀನು ಇಲ್ಲ ಮಾಡಬೇಡ, ನಿರಾಶೆ ಮಾಡಬೇಡ ಸ್ವಾಮಿ. ಪ್ರಸೀದೇಚ್ಛಾಮಿ ತೇರಣ್ಯೇ ಭವಿತುಂ ಪ್ರತ್ಯನಂತರಃ ಪ್ರತ್ಯಾಭಿಹಿತಮಿಚ್ಛಾಮಿ ತವ ಮೇ ಪ್ರತ್ಯನಂತರಃ. ಕಟ್ ಮಾಡಪ್ಪ, ಡಿಸ್ಕನೆಕ್ಟ್ ಮಾಡಿ. ಪ್ರಸೀದೇಚ್ಛಾಮಿ ತೇರಣ್ಯೇ ಭವಿತುಂ ಪ್ರತ್ಯನಂತರಃ. ಹಾಗಾಗಿ ನನ್ನ ಮೇಲೆ ಅನುಗ್ರಹ ಮಾಡು, ಪ್ರಸೀದನಾಗು, ನನ್ನ ಮೇಲೆ ಪ್ರಸನ್ನನಾಗು. ನಾನು ಭವಿತುಂ ಪ್ರತ್ಯನಂತರ ನಿನ್ನ ಬಳಿಯಲ್ಲೇ ಇರೋ ಹಾಗೆ ನೀನು ಮಾಡು. ಪ್ರೀತ್ಯಾಭಿಹಿತಮಿಚ್ಛಾಮಿ, ನಿನ್ನ ಬಾಯಿಂದ ಆ ಮಾತನ್ನು ಕೇಳಬೇಕು. ಹೇಳು, ಅಪ್ಪ ರಾಮಾಯಣ ಪಾಠ ಮಾಡ್ತಿದ್ದಾರೆ, ಆಮೇಲೆ ಫೋನ್ ಮಾಡ್ತಾರಂತ ಹೇಳಪ್ಪ. ಪ್ರಸೀದೇಚ್ಛಾಮಿ ತೇರಣ್ಯೇ ಭವಿತುಂ ಪ್ರತ್ಯನಂತರಃ ಪ್ರೀತ್ಯಾಭಿಹಿತಮಿಚ್ಛಾಮಿ ಭವ ಮೇ ಪ್ರತ್ಯನಂತರಃ. ಹಾಗಾಗಿ ರಾಮ, ನನ್ನ ನಿನ್ನಿಂದ ದೂರ ಮಾಡಬೇಡ, ನಾನು ನಿನ್ನ ಬಳಿಯಲ್ಲೇ ನಿನ್ನ ಹತ್ತಿರದಲ್ಲೇ ಇಟ್ಕೋ. ಹಾಗಾಗಿ ನಿನ್ನ ಬಾಯಿಂದ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಸುಮಂತ್ರ, ಆಯಿತು, ನೀನು ನನ್ನ ಬಿಟ್ಟು ಹೋಗಬೇಡ, ನನ್ನ ಜೊತೆಗೆ, ನನ್ನ ಕಾಡಲ್ಲಿ ಜೊತೆಗೆ ಇರು
ಅಂತ ನಿನ್ನ ಬಾಯಿಂದ ಕೇಳೋಕ್ಕೆ ಇಷ್ಟಪಡ್ತೀನಿ ರಾಮ. ದಯವಿಟ್ಟು ನನ್ನ ಮೇಲೆ ಪ್ರಸನ್ನನಾಗು, ನನ್ನ ಆಸೆಯನ್ನು ಪೂರೈಸು ಅಂತ ಕೇಳ್ಕೊಳ್ತಾ ಇದ್ದಾನೆ. ಇಮೇಪಿ ಚ ಹಯಾ ವೀರ ಯದಿತೆ ವನವಾಸಿನಃ ಪರಿಚರ್ಯಾಂ ಕರಿಷ್ಯಂತಿ ಪ್ರಾಪ್ಸ್ಯಂತಿ ಪರಮಾಂ ಗತಿಂ. ಇಮೇಜ ಅವನು ಹೇಳ್ತಾನೆ, ಈ ಕುದುರೆಗಳು ಕೂಡ, ಇಲ್ಲಿ ಯಾವ ಕುದುರೆ ಇದೆಯೋ, ಯಾವ ರಥ ಇದೆಯೋ, ಇದೇ ರಥದಲ್ಲಿ ಇದೇ ಕುದುರೆಗಳನ್ನ ಕಟ್ಕೊಂಡು 14 ವರ್ಷ ನೀನು ವನವಾಸ ಮುಗಿದ ಮೇಲೆ ಇದೇ ರಥದಲ್ಲಿ ನನ್ನ ಅಯೋಧ್ಯೆಗೆ ಕರ್ಕೊಂಡು ಹೋಗಬೇಕು ಅಂತ ನನ್ನ ಆಸೆ ಇದೆ. ಆ ಆಸೆ ಈಡೇರೋ ಹಾಗೆ ಮಾಡು. ಪರಿಚರ್ಯಾಂ ಕರಿಷ್ಯಂತಿ ಪ್ರಾಪ್ಸ್ಯಂತಿ ಪರಮಾಂ ಗತಿಂ. ಇಮೇ ಪಿಚ ಹಯಾ ವೀರ ಯದಿಮೇ ವನವಾಸಿನ ಅಂದರೆ ಅಷ್ಟೇ ಅಲ್ಲ, ಇಲ್ಲ, ಇಲ್ಲೇನು ಹೇಳ್ತಿದೆ ಅಂದರೆ ಈ ಕುದುರೆಗಳು ಅಂದರೆ ಹಿಂದೆ ಕುದುರೆಗಳ ಬಗ್ಗೆ ಹೇಳಿದೆ, ಮತ್ತೆ ಕುದುರೆ ಬಗ್ಗೆ ಹೇಳ್ತಿದ್ದೇನೆ. ಇಮೇ ಪಿಚ ಹಯಾ ವೀರ ಯದಿಚೇ ವನವಾಸಿನ ಪರಿಚರ್ಯಾಂ ಕಲಿಷ್ಯಂತಿ. ಕುದುರೆಗಳ ಬಗ್ಗೆ ಹೇಳ್ತೇನೆ. ಈ ಕುದುರೆಗಳು ಕಾಡಿನಲ್ಲಿ ಬಂದು ನೀವು ಸೇವೆ ಮಾಡಿದ್ರೆ ಆ ಕುದುರೆಗಳಿಗೂ ಸದ್ಗತಿ ಆಗಿಬಿಡುತ್ತೆ. ಆ ಕುದುರೆಗಳು ಸತ್ತ ಮೇಲೆ ಶ್ರೇಷ್ಠವಾದ ಗತಿಯನ್ನು ಪಡೆದ್ಬಿಡ್ತವೆ. ಹಾಗಾಗಿ ಆ ಕುದುರೆಗಳಿಗೂ ಆ ಭಾಗ್ಯ ಸಿಗಲಿ ರಾಮ, ನನಗೂ ಆ ಭಾಗ್ಯ ಸಿಗಲಿ. ಹಾಗೆ ಕರ್ಕೊಂಡೋಗು ನಾವು ನಿಮ್ಮ ಜೊತೆಗೆ. ಆಮೇಲೆ ಹೇಳ್ತಾನೆ, ತವ ಶುಶ್ರೂಷಣಂ ಮೂರ್ಧ್ನ ಕರಿಷ್ಯಾಮಿ ವನೇ ವಸನ್ ಅಯೋಧ್ಯಾಂ ದೇವಲೋಕಂ ವಾ ಸರ್ವತಾ ಪ್ರಜಹಾಮ್ಯಹಂ. ಹೇಳ್ತಾನೆ, ಕಾಡಿನಲ್ಲಿದ್ದಾಗ ನನ್ನ ತಲೆಯ ಮೇಲೆ ನಿನ್ನ ಕೆಲಸಗಳನ್ನು ಹೊತ್ಕೊಂಡು ನಾನು ನಿನ್ನ ಸೇವೆಯನ್ನು ಮಾಡ್ತೀನಿ. ತವ ಶುಶ್ರೂಷಣಂ ಮೂರ್ಧನಾ ಕರಿಷ್ಯಾಮಿ. ನನ್ನ ತಲೆಯ ಮೇಲೆ ನಿನ್ನ ಆಜ್ಞೆಯನ್ನು ಹೊತ್ಕೊಂಡು, ನಿನ್ನ ಸೇವೆಯನ್ನು ಹೊತ್ಕೊಂಡು ನಾನು ತಲೆ ಬಾಗಿ, ಅಂದರೆ ನನ್ನ ತಲೆಯನ್ನು ಬಾಗಿ ನಿನ್ನ ಪಾದಕ್ಕೆ ಮುಟ್ಟಿಸಿ ನಿನ್ನ ಆಜ್ಞೆಗಳ ತಲೆ ಮೇಲೆ ಹೊತ್ಕೊಂಡು ನಾನು ನಿನ್ನ ಸೇವೆಯನ್ನು ಮಾಡ್ತೀನಿ. ಅಯೋಧ್ಯಾಂ ದೇವಲೋಕಂ ವಾ ಸರ್ವತಃ ಪ್ರಜಹಾಮ್ಯಹಂ. ಇದಕ್ಕಾಗಿ ನಾನು ಅಯೋಧ್ಯೆಯನ್ನು ಬೇಕಾದರೂ ಬಿಟ್ಟುಬಿಡ್ತೀನಿ, ದೇವಲೋಕವನ್ನು ಬೇಕಾದರೂ ಬಿಟ್ಟುಬಿಡ್ತೀನಿ. ನಿನ್ನ ಸಾಂಗತ್ಯ ಬೇಕು, ನಿನ್ನ ಸನ್ನಿಧಿಯಲ್ಲಿರಬೇಕು. ನಾನು ಅಲ್ಲಿ ನನ್ನ ತಲೆಯನ್ನು ನಿನ್ನ ಪಾದಕ್ಕೆ ಮುಟ್ಟಿಸ್ತಾ ನಿನ್ನ ಸೇವೆ ಮಾಡ್ತಿರಬೇಕು. ಅದಕ್ಕಾಗಿ ನಂಗೆ ಅಯೋಧ್ಯ ಬಿಟ್ಟು ಹೋದ್ರೂ ಚಿಂತೆ ಇಲ್ಲ, ನನ್ನ ಕೈಯಿಂದ ದೇವಲೋಕ ಸಿಗದೇ ಇರೋ ಚಿಂತೆ ಇಲ್ಲ, ನನಗೆ ಹೀಗೆ ಇದು ಬೇಕು ಸ್ವಾಮಿ ಅಂತ ಹೇಳಿದ. ನೈಶಕ್ಯ ಪ್ರವೇಷ್ಟುಂ ಸಾ ಮಯಾಯೋಧ್ಯ ತ್ವಯಾ ವಿನಾ ರಾಜಧಾನಿ ಮಹೇಂದ್ರಸ್ಯ ಯಥಾ ದುಷ್ಕೃತ ಕರ್ಮಣ. ಹೇಳ್ತಾನೆ, ನಾನು ನಹಿ ಶಕ್ಯ ಪ್ರವೇಷ್ಟುಂ ಸಾ, ನೀನು ಇಲ್ಲದೆ ಅಯೋಧ್ಯೆಗೆ ಪ್ರವೇಶ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹೇಗೆ ಗೊತ್ತಾ? ರಾಜಧಾನಿ ಮಹೇಂದ್ರಸ್ಯ ಯಥಾ ದುಷ್ಕೃತ ಕರ್ಮಣ. ಒಬ್ಬ ಪಾಪ ಮಾಡಿದವನು ಹೇಗೆ ಸ್ವರ್ಗದಲ್ಲಿ ಇಂದ್ರನ ಅಮರಾವತಿ ಮಹೇಂದ್ರಪುರಿಗೆ ಹೋಗೋಕ್ಕಾಗೋದಿಲ್ವೋ ಹಾಗೆ ನೀನಿಲ್ಲದೆ ನಾನು ಅಯೋಧ್ಯೆಗೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ವನವಾಸೇ ಕ್ಷಯಂ ಪ್ರಾಪ್ತೆ ಮಮೈಷ ಹಿ ಮನೋರಥಃ ಯದನೇನ ರಥೇನೈವ ತ್ವಾಂ ವಹೇಯಂ ಪುರೀಂ ಪುನಃ. 14 ವರ್ಷ ವನವಾಸ ಮುಗಿದ ಮೇಲೆ ಇದೇ ರಥದಲ್ಲಿ ನಿನ್ನ ಸೀತೆಯನ್ನು ಲಕ್ಷ್ಮಣನ ಕೂರಿಸ್ಕೊಂಡು ನಾನು ಮತ್ತೆ ಅಯೋಧ್ಯೆಗೆ ಹೋಗಿ ಪ್ರವೇಶ ಮಾಡ್ತೀನಿ. ಈ ಥರ ನನಗೆ ಆಸೆ ಇದೆ, ಆಸೆ ಈಡೇರುವಂತೆ ಮಾಡು. 14 ವರ್ಷಾಣಿ ಸಹಿತಸ್ಯ ತ್ವಯಾವನೆ ಕ್ಷಣಭೂತಾನಿ ಯಾಸ್ಯಂತಿ ಶತಸಂಖ್ಯಾನಿ ಚಾನ್ಯಥ. ನಿನ್ನ ಜೊತೆ 14 ವರ್ಷ ಇದ್ದರೆ ಅದು ಕೆಲವೇ ಕ್ಷಣಗಳ ಥರ ಕಳೆದು ಹೋಗ್ಬಿಡುತ್ತೆ. ಆದರೆ ನೀನು ಇಲ್ಲದೆ ಹೋದರೆ ಆ ಕೆಲವೇ ಕ್ಷಣಗಳು ಎಷ್ಟೋ 100 ವರ್ಷಗಳ ಥರ ಅನಿಸ್ಬಿಡುತ್ತೆ ರಾಮ. ಹಾಗಾಗಿ ನಿನ್ನನ್ನು ಬಿಟ್ಟು ನನ್ನನ್ನು ದೂರ ಮಾಡಬೇಡ, ನಿನ್ನ ದೂರ ಕಳಿಸ್ಬೇಡ. ಭೃತ್ಯವತ್ಸಲ ತಿಷ್ಠಂತಂ ಭೃತ್ಯಪುತ್ರ ಗತೇಪಥಿ ಭಕ್ತಂ ಭೃತ್ಯಂ ಸ್ಥಿತಂ ಸ್ಥಿತ್ವಾ ನಮಾತ್ವಂ ಹಾತುಮರ್ಹಸಿ. ನೋಡು, ನೀನು ಭೃತ್ಯವತ್ಸಲ, ಭೃತ್ಯ ಅಂದರೆ ಸೇವಕ, ಸಂಬಳಕ್ಕಿರುವವನು. ನಿನಗೆ ನಿನ್ನ ಕೆಳಗೆ ನಿನ್ನ ಸೇವೆ ಮಾಡುವವರು, ನಿನ್ನ ಸೇವಕರು, ನಿನ್ನ ಭೃತ್ಯರು ಅಂದರೆ ಬಹಳ ಪ್ರೀತಿ. ನಾನಿಲ್ಲಿ ನಿಂತಿದ್ದೀನಿ, ನಿನ್ನ ಭೃತ್ಯ. ಅಷ್ಟೇ ಅಲ್ಲ, ಭೃತ್ಯಪುತ್ರ, ನನ್ನ ಭೃತ್ಯ ಯಾರು? ನನ್ನ ಭರ್ತ ಯಾರು? ಮಹಾರಾಜ ದಶರಥ. ಅಂಥ ನನ್ನ ಒಡೆಯನಾದ ದಶರಥ ಮಹಾರಾಜನ ಪ್ರಿಯ ಪುತ್ರ ನೀನು. ಹಾಗಾಗಿ ನಾನು ನಿನ್ನ ಸೇವಕ ಕೂಡ. ನೀನು ಹೊರಟಿರೋ ದಾರಿಯಲ್ಲಿ ನಾನೂ ನಿನ್ನ ಜೊತೆ ಬರಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಭಕ್ತಂ ಭೃತ್ಯಂ ಸ್ಥಿತಂ ಸ್ಥಿತ್ಯ, ನಿನ್ನ ಭಕ್ತ ನಾನು, ನಿನ್ನ ಭೃತ್ಯ ನಾನು. ಈಗೋ ಇಲ್ಲಿ ನಿಂತಿದ್ದೀನಿ ಸಿದ್ಧವಾಗಿ ನಿನ್ನ ಜೊತೆ ಬರೋದಕ್ಕೆ. ನಮಾತ್ವಂ ಹಾತುಮರ್ಹಸಿ, ನನ್ನನ್ನು ತ್ಯಾಗ ಮಾಡಬಾರ್ದು ರಾಮ, ನನ್ನನ್ನು ತ್ಯಾಗ ಮಾಡಿ ನನ್ನನ್ನು ಬಿಟ್ಟು ಹೋಗಬೇಡ. ಏವಂ ಬಹುವಿಧಂ ದೀನಂ ಯಾಚಮಾನ ಪುನಃ ಪುನಃ. ಈಗ ಅನೇಕ ರೀತಿಯಲ್ಲಿ ದೀನನಾಗಿ ಸುಮಂತ್ರ ಮತ್ತೆ ಮತ್ತೆ ರಾಮನನ್ನು ಬೇಡಿಕೊಂಡ. ರಾಮೋ ಭೃತ್ಯಾನುಕಂಪೀತು ಸುಮಂತ್ರಂ ಇದಮಬ್ರವೀತ್. ರಾಮನಾದರೂ ಎಂಥವನು? ಭೃತ್ಯಾನುಕಂಪಿ. ತನ್ನ ಭೃತ್ಯರು ಸೇವಕರು ಅಂದರೆ ರಾಮನಿಗೆ ಬಹಳ ಅನುಕಂಪೆ, ಬಹಳ ದಯೆ. ಅವನು ಸುಮಂತ್ರನ ಈ ಮಾತುಗಳನ್ನು ಕೇಳಿ ಸುಮಂತ್ರನ ಕುರಿತು ಹೇಳಿದ. ಏನಂತ ಅಂದರೆ, ಜಾನಾಮಿ ಪರಮಾಂ ಭಕ್ತಿಂ ಅಹಂ ತೇ ಭರ್ತೃವತ್ಸಲ ಶೃಣುಚಾಪಿ ಯದರ್ಥಂ ತ್ವಾಂ ಪ್ರೇಷ್ಯಾಮಿ ಪುರೀಮಿತಃ. ನಿನಗೆ ನನ್ನ ಬಗ್ಗೆ ಎಷ್ಟು ಉತ್ಕಟವಾದ ಭಕ್ತಿ ಇದೆ ಅಂತ ನನಗೆ ಗೊತ್ತು ಸುಮಂತ್ರ. ನೀನಾದರೂ ಎಂಥವನು?
ಭರ್ತೃವತ್ಸಲ. ಭರ್ತೃವತ್ಸಲ ಅಂದರೆ ತನ್ನ ಒಡೆಯನಿಗೆ ಸದಾ ವಿಧೇಯನಾಗಿರುವವನು, ಅಂದರೆ ಒನ್ ಹೂ ಇಸ್ ಆಲ್ವೇಸ್ ಲವಿಂಗ್ಲಿ ಲಾಯಲ್ ಟು ಹಿಸ್ ಮಾಸ್ಟರ್. ಅಂಥವನು ನೀನು. ನಿನ್ನ ಒಡೆಯನಿಗೆ ಕುರಿತಾಗಿ ಬಹಳ ಭಕ್ತಿಯಿಂದ ನಡ್ಕೊಳ್ಳುವವನು ನೀನು. ಹಾಗಾಗಿ ನಿನಗೆ ನನ್ನ ಕುರಿತು ಎಷ್ಟು ಪರಮ ಉತ್ಕಟವಾದ ಭಕ್ತಿ ಅಂತ ನನಗೆ ಗೊತ್ತು. ನಾನು ಯಾಕೆ ನಿನಗಲ್ಲಿ ಹೋಗಕ್ಕೆ ಹೇಳ್ತಾ ಇದ್ದೀನಿ ಅಂತ ಇನ್ನೊಮ್ಮೆ ಹೇಳ್ತೀನಿ ಕೇಳು. ಶೃಣುಚಾಪಿ ಯದರ್ಥಂ ತ್ವಾಂ ಪ್ರೇಷಯಾಮಿ ಪುರೀಮಿತಃ. ಯಾಕೆ ಅಲ್ಲಿಗೆ ಹೋಗಿ ಹೇಳ್ತಾ ಇದ್ದೀನಿ ಅಂತ ಹೇಳ್ತೀನಿ ಕೇಳು ಅಂತ ಮತ್ತೆ ರಾಮ ಅವನಿಗೆ ಇನ್ನೊಂದ್ಸಲಿ ಎಕ್ಸ್ಪ್ಲೈನ್ ಮಾಡ್ತಾನೆ ಯಾಕೆ ಕೇಳ್ತಾ ಇದ್ದೀನಿ. ನಾವು ಹೇಳಿದ್ದ, ಆದರೆ ಅವನು ಸಮಾಧಾನ ಆಗಿಲ್ಲ. ಇಷ್ಟಲ್ಲಿ ನಾನು ಬರ್ತೀನಿ ಅಂತ ಹೇಳಿದ, ಈಗ ಮತ್ತೆ ಹೇಳ್ತಾ ಇದ್ದಾನೆ ರಾಮ. ಅಂದರೆ ರಾಮ ಕನ್ವಿನ್ಸ್, ಅಂದರೆ ಅವರೆಲ್ಲ ಭಾಳ ಪ್ರೀತಿಯಿಂದ ಭಕ್ತಿಯಿಂದ ರಾಮನ ಜೊತೆ ಇವರು. ಹಾಗಾಗಿ ಅವರಿಗೆಲ್ಲ ಅಷ್ಟೇ ಪ್ರೀತಿಯಿಂದ ಅವ್ರನ್ನ ಹೇಳಿ ಸಮಾಧಾನ ಮಾಡಿ ಕಳಿಸ್ತಾ ಇದ್ದಾನೆ ರಾಮ. ನಗರೀಂ ತ್ವಾಂ ಗತಂ ದೃಷ್ಟ್ವಾ ಜನನೀ ಮೇ ಯವೀಯಸಿ ಕೈಕೇಯಿ ಪ್ರತ್ಯಯಂ ಗಚ್ಚೇತ್ ಇತಿ ರಾಮೋ ವನಂ ಗತಃ. ನೋಡಪ್ಪ, ನೀನೇನಾದರೂ ಈಗ ಅಲ್ಲಿಗೆ ಹೋದರೆ, ನನ್ನನ್ನು ಇಲ್ಲಿ ಬಿಟ್ಟು ನಿನ್ನನ್ನು ನೋಡಿ, ನಾನು ನಿನ್ನ ಜೊತೆ ಬರದೇ ಇರೋದನ್ನು ನೋಡಿ ಕೈಗೆ ನನ್ನ ಚಿಕ್ಕಮ್ಮನಿಗೆ ಕಾನ್ಫಿಡೆನ್ಸ್ ಬರುತ್ತೆ, ವಿಶ್ವಾಸ ಬರುತ್ತೇನೋ, ಓ ಸದ್ಯ ರಾಮನ ಬಿಟ್ಟು ಬಂದಿದ್ದಾನೆ ಅಂತ ಬರುತ್ತೆ. ಇಲ್ಲ ನೀನು ಬರಲಿ, ನೀನು ವಾಪಸ್ ಹೋಗಲಿಲ್ಲ ಅಂದರೆ ಅವಳಿಗೆ ಭಯ ಶುರುವಾಗುತ್ತೆ. ಓಹೋ, ಇವನು ಬಹುಶಃ ಗುಟ್ಟಾಗಿ ಅಕ್ಕಪಕ್ಕದ ರಾಜರನ್ನು ಒಟ್ಟುಗೂಡಿಸ್ಕೊಂಡು ಸೈನ್ಯ ಮಾಡಿಕೊಂಡು ರಾಮ ಬೇರೆ ರಾಜರ ಸೈನ್ಯ ಎತ್ಕೊಂಡು ಬಹುಶಃ ದಾಳಿ ಮಾಡೋಕ್ಕೆ ಬರ್ತಾನೆ ಅಂತ ಅಂದ್ಕೊಳ್ತಾರೆ ಅಂತ ಭಯ ಬರುತ್ತೆ ಅವಳಿಗೆ. ಏನೋ ಮಸಲತ್ತು ನಡೀತಾ ಇದೆ, ರಾಜಕೀಯ ನಡೀತಾ ಇದೆ, ನನ್ನ ಮಗನನ್ನು ಕೊಂದು ಹಾಕೋದಕ್ಕೆ ಇವರೆಲ್ಲ ಹೊಂಚಾಗ್ತಾ ಇದ್ದಾರೆ, ಇದಕ್ಕೆ ಸುಮಂತ್ರ ಸೇರಿಕೊಂಡಿದ್ದಾನೆ. ಅವನಿಗೆ ಮೊದಲೇ ದಶರಥ ಅಂದರೆ ಪ್ರಾಣ, ರಾಮ ಅಂದರು ಪ್ರಾಣ. ಸೊ ಅವನಿಗೆ ಮೊದಲೇ ಪಾಲಿಟಿಕ್ಸಲ್ಲಿ ಚೆನ್ನಾಗಿ ಪಳಗದವನು. ಅವನಿಗೆ ಗೊತ್ತು ಅಕ್ಕಪಕ್ಕದ ರಾಜರನ್ನು ಹೇಗೆ ಸಪೋರ್ಟ್ ತಗೊಂಡು ದಾಳಿ ಮಾಡಬೇಕು ಗೊತ್ತು. ಈಗೇನು ಮಾಡ್ತಾ ಇದ್ರೆ ಅಂತ ಭಯ ಆಗ್ಬೋದಲ್ವಾ. ಆಗ ಅವಳಿಗೆ ಮಾತಿಗೆ ಅಂದರೆ ಒಬ್ಬರು ಮಾತಿಗೆ ಕೊಟ್ಟ ಮೇಲೆ ಅವ್ರಿಗೆ ನಿಶ್ಚಿಂತೆ ಇರಬೇಕು. ಹೌದು, ನನ್ನ ಮಾತಿಗೆ ನಾನು ನಡೆಸ್ಕೊಂಡಿದ್ದಾರೆ, ನಿಶ್ಚಿಂತೆ ಇರಬೇಕು. ಅವ್ರಿಗೆ ಒಳಗೆ ಭಯ ಇರೋಂಗಿರಬಾರ್ದು, ಏನೋ ಮಸಲತ್ತು ನಡೀತಾ ಅಂತ ಭಯ ಇರಬಾರ್ದು. ಹಾಗಾಗಿ ನೀನು ಹೋಗದೆ ಹೋದರೆ ತಾಯಿಗೆ ಅನುಮಾನ ಬರುತ್ತೆ. ಹಾಗಾಗಿ ಕೈಕೇಯಿ ಪ್ರತ್ಯಯಂ ಗಚ್ಚೇದಿತಿ ರಾಮೋ, ನೀನಿಗೆ ಹೋದರೆ ನನ್ನ ಚಿಕ್ಕಮ್ಮನಿಗೆ ನೆಮ್ಮದಿ ಆಗುತ್ತೋ, ಸದ್ಯ ರಾಮನ್ನು ಕಾಡಿಗೆ ಬಿಟ್ಟು ಬಂದಿದ್ದಾನೆ ಸುಮಂತ್ರ, ಇಲ್ಲೇನೂ ಮೋಸ ನಡೆದಿಲ್ಲ. ಸೊ ಹಾಗಾಗಿ ನನ್ನ ಮಗನಿಗೆ ನನಗೆ ಪಟ್ಟಕ್ಕೆ ಯಾವ ತೊಂದರೆನೂ ಇಲ್ಲ, ನಿರ್ವಿಘ್ನವಾಗಿ ನನ್ನ ಮಗ ರಾಜ ಆಗ್ಬೋದು ಅಂತ ಧೈರ್ಯ ಬರುತ್ತೆ. ಹಾಗಾಗಿ ನೀನು ಹೋಗಬೇಕಾದ್ದು ಬಹಳ ಮುಖ್ಯ ಅಂತ ಒಂದು ಕಾರಣ ಕೊಟ್ಟ. ಇನ್ನೂ ಕೆಲವು ಕಾರಣಗಳನ್ನು ಕೊಡ್ತಾನೆ. ಅದೇನು ಅಂತ ನಾವು ಮತ್ತೊಮ್ಮೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಇವತ್ತಿನ ರಾಮಾಯಣ ಚಿಂತನೆಯನ್ನು ದೇವರಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.